ಪ್ರಿಯಾಂಕ್ ಖರ್ಗೆ ಸಲ್ಲದ ಮಾತನಾಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದನ್ನು ಖಂಡಿಸಿದ್ದಾರೆ. ಈ ಮಧ್ಯೆ ಕುಂಭಮೇಳವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಾಗಿದೆ ಅಂತ ಯೋಗಿ ಸರ್ಕಾರವನ್ನ ಡಿಸಿಎಂ ಹೊಗಳಿದ್ದಾರೆ. ಈ ಮಧ್ಯೆ ರಾಹುಲ್ ಮತ್ತು ಠಾಕ್ರೆ ಕುಂಭಮೇಳಕ್ಕೆ ಹೋಗಿಲ್ಲ, ಹಾಗಾಗಿ ಅವರನ್ನ ಬಹಿಷ್ಕಾರ ಮಾಡಬೇಕು ಅಂತ ರಾಮದಾಸ್ ಅಠಾವಳೆ ಕರೆ ಕೊಟ್ಟಿದ್ದಾರೆ. ಜನ ಮರಳು ಜಾತ್ರೆ ಮರಳು ಅಂತ ಕಳಿಸ್ಕೊಟ್ಟಿಲ್ವಾ ಸರ್? ನಮಗೆ ಯಾರು ನೀವು ಮಹಾಕುಂಭಿಗಾನ ಹೋಗಿ, ತ್ರಿವೇಣಿ ಸಂಗಮಿಗಾನ ಹೋಗಿ, ನಿಮ್ಮ ಪಾಪವನ್ನ ಹೆಂಗಾನ ಪರಿಹಾರ ಮಾಡ್ಲಿಕ್ಕೆ ನೀವೇನಾದ್ರೂ ದಾರಿಗಳು ಕಟ್ಕೊಳ್ಳಿ, ಅದಕ್ಕೆ ನನಗೆ ಆಕ್ಷೇಪ ಇಲ್ಲ. ಆದರೆ ಜಲಮೂಲಗಳನ್ನ ಕಾಪಾಡೋದು ನಮ್ದೆಲ್ಲರದು ಜವಾಬ್ದಾರಿ ಅಷ್ಟೇ. ಜನರಿಗೆ ದಿಕ್ ತಪ್ಪಿಸಿ ನೀವು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ನೀವು ಮಾಡ್ತಾ ಇದ್ದೀರಾ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಈ ಪ್ರಿಯಾಂಕಾ ಖರ್ಗೆ ಅವರಿಗೆ, ಕಾಂಗ್ರೆಸ್ ಪಾರ್ಟಿ ಅವರಿಗೆ ಹಿಂದೂಗಳ ಶ್ರದ್ಧೆಯನ್ನ ಅಪಮಾನ ಮಾಡೋದು ಒಂದು ಕೆಲಸ. ನಾನು ಸುಮ್ ಕೂರೋ ಮಗ ಅಲ್ಲ. ಜನರ ಭಾವನೆಯನ್ನ, ಅವರ ಶ್ರದ್ಧೆಯನ್ನ ಅಪಮಾನ ಮಾಡುವಂತದ್ದು ಒಂದು ಹವ್ಯಾಸ. My experience was very good. It is a not small job. ನೋಡಿದ್ರೆ ಡಿ ಕೆ ಶಿವಕುಮಾರ್, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯುತ್ತೇನೆ, ನನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ನಾನು ಹೋಗಿ ಬಂದಿದ್ದೀನಿ, ಬಹಳ ಸಂತೋಷ. ವೈಯಕ್ತಿಕವಾಗಿ ನಾವು ಅದನ್ನು ಮೆಚ್ಕೋತೀವಿ. ಪ್ರಾಬ್ಲಮ್ ಈಸ್ ವಿತ್ ಯುವರ್ ಪಾರ್ಟಿ. ಕಾಂಗ್ರೆಸ್ ಈಸ್ ಆಕ್ಟಿಂಗ್ ಲೈಕ್ ಎ ಬಾರ್ನ್ ಎನಿಮಿ ಆಫ್ ಹಿಂದೂ ಬಿಲೀಫ್ಸ್. ಬಿಜೆಪಿ ಅಲ್ಲ ನಾನು ಮಾತಾಡ್ತಿರೋದು. ಮಿಸ್ಟರ್ ಪ್ರಿಯಾಂಕ ಖರ್ಗೆ, ಕುಂಭಮೇಳ ಅಂದ ಕೂಡಲೇ ಅದು ಬಿಜೆಪಿಯ ಮೇಳ ಅಂತ ನಿಮ್ಗೆ ಹೇಳಿದವನು ಯಾವನು? ಹಾಗಾದ್ರೆ ಮೊನ್ನೆ ಟಿ ನರಸೀಪುರದಲ್ಲಿ ಮಾಡಿದ್ದು ಕಾಂಗ್ರೆಸ್ ಮೇಳನ? ಅಲ್ಲೊಂದು ಮಾಡಿದ್ರು ಕಾಂಗ್ರೆಸ್ ಮೇಳನ ಅದು? ಹಾಗಾದ್ರೆ ಹಿಂದೆ ನಡೆದಾಗ, ಕುಂಭಮೇಳ ನಡೆದಾಗ ಅದು ಅಖಿಲೇಶ್ ಯಾದವ್ ಮೇಳನ? ಅಥವಾ ಅಜಮ್ ಖಾನನ್ನು ನೇಮಿಸಿದ್ದಂತಹ ದಿಮಾಕ್ ತೋರಿಸಿದ್ರಲ್ಲ ಅವತ್ತಿನ ಪಕ್ಷದವರು ಅದರ ಮುಖ್ಯಸ್ಥರಾಗಿ, ಆಗ ಅವರ ವೈ ಡು ಯು ಥಿಂಕ್ ಸೊ? ಕುಂಭಮೇಳ ಅಂದರೆ ಅದು ಬಿಜೆಪಿ ಮೇಳ ಅಂತ ನೀವು ಹೇಳಿ ಅದನ್ನು ಬಿಜೆಪಿ ಮೇಳ ಮಾಡ್ತಿದ್ದೀರಿ. ನೀವು ಮಾಡ್ತಾ ಇದ್ದೀರಿ. ನಿಮಗೆ ಬೇಡ ಅಂದರೆ ಬಿಟ್ಬಿಡಿ. ಯು ಆರ್ ಆಂಟಿ ಹಿಂದೂ ಫೆಲೋ. ಆಲ್ ರೈಟ್, ವಿ ನೋ ಇಟ್. ನಮಗೆ ಗೊತ್ತಿದೆ ನೀವು ಆಂಟಿ ಹಿಂದೂ ಫೆಲೋ. ನೆಕ್ಸ್ಟ್ ಗುಲ್ಬರ್ಗಾ ಎಲೆಕ್ಷನ್ ಬಂದಾಗ ವಿ ವಿಲ್ ಕ್ಯಾಂಪೇನ್, ಯು ಆಲ್ಸೋ ಕ್ಯಾಂಪೇನ್ ಅಂತ ಜನ ಹೇಳಿ. ಬಟ್ ಬೇರೆ ಬಗ್ಗೆ ಮಾತಾಡೋಕೆ ಬಾಯಿ ಯಾಕೆ ಬರಲ್ಲ ಸರ್? ಬೇಡ ರೀ, ಅವ್ರು ಮಾತಾಡೋದು ಬೇಡ, ಇವ್ರು ಮಾತಾಡ್ಲಿ. ಕ್ಯಾಂಪೇನ್ ಶುಡ್ ಬಿ ದಟ್. ಬೇಡವಾ? ನಾಳೆ ಚುನಾವಣೆ ಬಂದಾಗ ಹೇಳಿ, ಕಲುಷಿತ ನೀರನ್ನು ಕೊಟ್ಟಿದ್ದೀರಿ, ತಂದೆಯ ಹೆಸರಿನಲ್ಲೇ ಮಲ್ಲಿಕಾರ್ಜುನ ಇದೆ ಅಂತ ಯಾರೋ ಹೇಳಿದ್ದಾರೆ. ಇವ್ರ ತಂದೆ ಹೆಸರು. ಅಯ್ಯೋ, ಮಲ್ಲಿಕಾರ್ಜುನ ಇದ್ದರೇನು, ಸಿದ್ದರಾಮಯ್ಯನ ಹೆಸರಿನಲ್ಲಿ ರಾಮ ಇದ್ದರೇನು? ನನ್ನ ಹೆಸರು ಗೌರಿ ಶಂಕರ, ನನ್ನ ಎತ್ತರ 3.5 ಅಡಿ, ನನ್ನ ಹೆಸರು ಸತ್ಯನಾರಾಯಣ, ನಾನು ಮಾಡುವುದೆಲ್ಲ ಹಲ್ಕಟ್ ಕೆಲಸ. ಹೆಸರಿಗೂ ನನ್ನ ನಡವಳಿಕೆ, ವರ್ತನೆ, ದೈಹಿಕ ಇದಕ್ಕೂ ಸಂಬಂಧವಿದೆಯೇ? ಇಲ್ಲ. ಅದೇ ಮಲ್ಲಿಕಾರ್ಜುನನೂ ಅಷ್ಟೇ, ರಾಮನೂ ಅಷ್ಟೇ, ರಂಗನೂ ಅಷ್ಟೇ. ಡಿ ಕೆ ಶಿವಕುಮಾರ್, ನೀವು ಇದ್ರ ಪ್ರಯೋಜನ ಇಲ್ಲ. ನಿಮ್ಮ ಪಾರ್ಟಿ, ನಮಗೆ ನಿಮ್ಮ ಬಗ್ಗೆ ಅನುಮಾನದಲ್ಲ, ನಿಮ್ಮ ಪಾರ್ಟಿ. ಫಾರ್ ಎಕ್ಸಾಂಪಲ್, ನೀವು ಅದೇ ಮಾಡೋದು. ಮುಸ್ಲಿಮರಿಗೆ ಬೆದರಿ ನೀವು ನಿಮ್ಮದೇ ಆದ ಶಾಸಕನನ್ನು ಇನ್ಯಾರೋ ವಯಲೆನ್ಸ್ ಮಾಡಿದ, ದೌರ್ಜನ್ಯ ಮಾಡಿದ, ಹಿಂಸೆ ಮಾಡಿದ, ಪೊಲೀಸರ ಗಾಡಿಗಳಿಗೆ ಬೆಂಕಿ ಹಾಕಿದ, ಮನೆಯನ್ನು ಸುಟ್ಟ ಕೋತಿ ಕಂತ್ರಿ ಕಚಡಗಳನ್ನು ಅಮಾಯಕರು ಎಂದು ಬಣ್ಣಿಸಿ ಆ MLA ಕೈ ಕೊಡ್ಲಿಲ್ವೇ? ಬರೀ ಮುಸಲ್ಮಾನರ ಹೆಸರನ್ನ ಓದ್ತಾ ಇದಾರಲ್ಲ ನನ್ನ ಬ್ರದರ್ಸ್ ಅವರು. ಯಾತಕ್ಕೆ? ಮತಕ್ಕೆ. ಪ್ರಿಯಾಂಕ ಖರ್ಗೆ ಯಾತಕ್ಕೆ? ಮತಕ್ಕೆ. ಅಖಿಲೇಶ್ ಯಾದವ್ ಯಾತಕ್ಕೆ? ಮತಕ್ಕೆ. ನೀವು ಮತಕ್ಕೆ. ನಾಳೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರುತ್ತೆ, ನೋಡೋಣ. ವಿ ವಿಲ್ ಸ್ಟ್ಯಾಂಡ್ ಅಪ್ ದಿ ಶಿವಕುಮಾರ್ ಏನು ಅಂತ ತಗೊಳ್ತಾರೆ.